ನೀವು ದೊಡ್ಡವನವ್ರ ಅಲ್ವಾ? ನೀವು ಹೇಮಂತ್ ಚೌಧರಿ ಅಲ್ವಾ? ಮತ್ತೆ ಅಂದ್ರೆ ಬೋಟಿ ಕಲೀಜಲ್ಲಿ ಆಚೆ ಬಂದ್ಬಿಡ್ಬೇಕು. ನನ್ನ ಹೆಂಡತಿ ಹೇಮಂತ್ ಚೌಧರಿ ಬಿಡಿ. ಯೋ ಸಿಕ್ದವ್ರಿಗೆಲ್ಲ ಸಿನಿಮಾದವ್ರ ಹೆಸರು ಹೇಳ್ಬೇಡ ಅಂತ ಕೇಳ. ಸುಮ್ಮನೆ ನಮಸ್ಕಾರ. ಅಂದಾಗಿ ಇವರು ವಿಜಯಲಕ್ಷ್ಮಿ ದೇವಿ ಅಂತ. ಓ ಅವರೇನಾ ಇವರು? ಕೇಳಿದ್ದೆ. ಒಂದೆರಡು ಸಣ್ಣ ಪುಟ್ಟ ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ ಅಂತ ಈ ತಿಪ್ಪೆ ಹೇಳಿದ್ದ. ನಾನು ಪೊಗಸಟ್ಟೆ ಅಂತ. ಕುಬೇರಣ್ಣವ್ರ ಎಡಗೈ ಬಲಗೈ ಎಲ್ಲ ನಾನು. ಅವ್ರದೆಲ್ಲ ತೊಳೆಯೋದು ಇವನೇ. ಅಂದಂಗೆ ಯಜಮಾನ್ರು ಅವರು ಎಣ್ಣೆ ಸ್ನಾನ ಮಾಡ್ತಾ ಇದ್ದಾರೆ. ಬನ್ನಿ ಕುಂತ್ಕೊಳ್ಳಿ ಬನ್ನಿ. ಅಲ್ಲೋ ಅಮೆರಿಕಾದಿಂದನಾ? ಪ್ರೆಸಿಡೆಂಟಾ? ಓ ಸಕ್ಕರೆ ಕಡ್ಡಿನಾ? ಇರಿ ಹಂಗೆ ಇರಿ ಹತ್ತಿಸ್ಬಿಟ್ಟು ಹಂಗೆ ಇರಿ. ಬಂದೆ ಹೊಟ್ಟೆ. ಅಮೆರಿಕಾದಿಂದ ಬಿಲ್ ಕ್ಲಿಂಟನ್. ಹಲೋ, ಯಾರು ಕ್ಲಿಂಟನ್? ಯಾವ ಕ್ಲಿಂಟನ್? ಅಮೆರಿಕ ಪ್ರೆಸಿಡೆಂಟಾ? ಏನಮ್ಮ ಸಮಾಚಾರ? ಆರಾಮ? ಆಮೇಲೆ ಏನ ಜಿಗರ್ ಕೇಸು? ಟೈರ್ ಸರಿ ಇಲ್ವಾ? ಡೋಂಟ್ ವರಿ ಅಮ್ಮ, ನಮ್ಮ ಮಾಲೂರು ಸೊಣ್ಣಪ್ಪನವ್ರನ್ನ ಸ್ಪೆಷಲ್ ಪ್ಲೇಟ್ ಅಲ್ಲಿ ಕಳಿಸ್ಬಿಡ್ತೀನಿ. ಬಂದ್ಬಿಟ್ಟು ಫಿಕ್ಸ್ ಮಾಡ್ಬಿಡ್ತಾನೆ. ಯು ಡೋಂಟ್ ವರಿ. ಆಮೇಲೆ ಏನ್ ಟಿಫನ್? ಬ್ರೆಡ್. ಡಬ್ಬಾ ನನ್ ಮಗ ಬೆಳಗ್ಗೆ ಬ್ರೆಡ್ ತಿಂತಾ ಇದಿಲ್ಲಪ್ಪ. ಡೋಂಟ್ ವರಿ ಅಮ್ಮ, ನಮ್ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ಬಸ್ಸಾರ್ನ ಕಳ್ಸ್ಕೊಟ್ಬಿಡ್ತೀನಿ, ತಿನ್ಬಿಡು. ಕಾಲಾಸಿ ಪಾಳ್ಯದು ಸಾರಾ ಅಂಗಡಿ ಚಾಕಣ ಬೇಕಾ? ಡೋಂಟ್ ವರಿ ಅಮ್ಮ, ಅದನ್ನು ನಮ್ ನರ್ಸನ್ ಕೈನಲ್ಲಿ ಕಳ್ಸ್ಕೊಟ್ಬಿಡ್ತೀನಿ, ತಿನ್ಬಿಡು. ಆಮೇಲೆ ಹೆಂಗಿದಾಳೆ ನಿಮ್ ಹೆಂಡತಿ? ಅಮೆರಿಕ ಪ್ರೆಸಿಡೆಂಟ್ಗೆ ಕನ್ನಡ ಬರ್ತದ? ಇವ್ರ ಸ್ನೇಹ ಬೇಕು ಅನ್ನಂಗಿದ್ರೆ ಅವ್ರ ಅಪ್ಪನು ಕಲಿಬೇಕು. ಏನವಾ? ಕಾಶ್ಮೀರದ ಶೇಖ್ ಅಬ್ದುಲ್ಲಾ ಫೋನ್ ಮಾಡಿದ್ರೆ ಫೋನ್ ಕೊಡಕೋಬೇಡ. ಓಹೋ, ನಮಸ್ಕಾರ. ಆಹಾ, ಈ ಬಡವ ಕುಚೇಲ್ಸ್ ಮನೆಗೆ ಲಾರ್ಡ್ ಕೃಷ್ಣ ಬಂದಂಗ ಆಗೋಯ್ತು. ಆನಂದ ಪರಮಾನಂದ. ಬೈ ದ ಬೈ ಮಿಸ್ಟರ್ ತಿಪ್ಪೆ, ಈಕೆ ನಿಮ್ಮ ಶ್ರೀಮತಿನಾ? ಹೌದು ಸಾವ್ಕಾರೆ. ಏನ್ ಆನಂದವಾಗಿದ್ದಾರೆ ಅಲ್ಲ. ಈ ಲಕ್ಷ್ಮಿ ಸರಸ್ವತಿ ಪಾರ್ವತಿ 3 ಜನಕ್ಕೂ ಹರಾಲ್ಡ್ ಫಿಕ್ಸ್ ಮಾಡಿ ಸಿಂಗಲ್ ಫಿಗರ್ ಮಾಡ್ದಾಗ ಮಾಡಿಬಿಟ್ಟಿದಾರಲ್ಲ. ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಕೇಳಿ. ಸ್ವಲ್ಪ ಈ ಕಡೆ ಬಮ್ಮ. ನಿಮ್ಮ ಮಗಳಿಗಿಂತ ನೀವೇ ಬಹಳ ಸೂಪರ್ ಫಿಗರ್. ಆನೆ ತುಳ್ದಂಗಾಯ್ತು. ಕುತ್ಕೊಳ್ಳಿ. ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ. ಪರವಾಗಿಲ್ಲ, ದೊಡ್ಡ ವ್ಯವಹಾರ ಅಂದ್ಮೇಲೆ ಬಿಸಿ ಇದ್ದೇ ಇರ್ತೀವಿ. ಅದ್ ಯಾಕೆ ಹೇಳ್ತೀರಾ? ಒಂದು ವರ್ಷಕ್ಕೆ 365 ದಿನ, ಒಂದು ದಿನಕ್ಕೆ 24 ಗಂಟೆಗಳು, 24 ಗಂಟೆಗೆ 1400 ನಿಮಿಷಗಳು, 1400 ನಿಮಿಷಕ್ಕೆ 86,400 ಸೆಕೆಂಡ್ಗಳು. ಇಷ್ಟು ಸೆಕೆಂಡ್ಗಳು 1 ಸೆಕೆಂಡ್ ಬಿಡುವಿಲ್ಲ. ಕ್ಲಿಂಟನ್ ಕಟಕಟ ಅಂತ ಫೋನ್ ಮಾಡ್ತಾನೆ. ಪಾಕಿಸ್ತಾನದ ನಮಾಜು ಅಂತಾನೆ. ಅಟಲ್ಲು ಅಕಟಕಟ ಅಂತಾನೆ. ಪಟೇಲು ಪಿಟಿ ಅಂತಾನೆ. ಈ ಪ್ರಧಾನಿ ಪಟ್ಟಕ್ಕೆ ಸೋನಿಯಾ ಅಲಿ ತಾನಿದಾಳೆ. ಇವರೆಲ್ಲ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಫೋನ್. ಹಲೋ, ಯಾರು? ಪ್ರಸಾದ್? ಯಾವ ಪ್ರಸಾದ್? ಲಲ್ಲು ಪ್ರಸಾದ್. ಏನ್ರಿ ಸಮಾಚಾರ? CBI ರೇಡಾ? ಫ್ಯಾಮಿಲಿ ಮ್ಯಾಟ್ರ್ ಮಾತಾಡ್ಬೇಕಾದ್ರೆ ನಿಮ್ ಡಬ್ಬಾ ಸಮಾಚಾರ ಕೇಳಿದ್ರೆ ನಮ್ ಟೈಮ್ ಇಲ್ಲ. ಕೀಪ್ ದ ಫೋನ್ ಡೌನ್. ಟೇಕ್ ಇಟ್. ನೆಕ್ಸ್ಟ್. ಈಗ ನಿಮ್ ಹತ್ರ ಬಂದಿರೋದು ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ. ಹೇಳಿ. ಸ್ಟೇಟ್ ಪ್ರಾಬ್ಲಮಾ, ಸೆಂಟ್ರಲ್ ಪ್ರಾಬ್ಲಮಾ, ಇಂಟರ್ನ್ಯಾಷನಲ್ ಪ್ರಾಬ್ಲಮಾ? ನಮಗೆ ನೋ ಪ್ರಾಬ್ಲಮ್. ನಾವಷ್ಟು ದೊಡ್ಡ ಮನುಷ್ಯರಲ್ಲ. ಚಿತ್ರ ಅನ್ನೋದು ನನ್ನ ಮಕ್ಕಳು. ನಮ್ಮ ಮಗಳೇನೋ ನಿಮ್ಮನ್ನ ಬಹಳ ಸರಿಯಾಗಿ ಹೇಳಿ. ಪ್ರೀತಿಸ್ತಾಳಂತೆ. ಅದ ವಿಷಯ. ಐಶು ನಿಮ್ಗೆಲ್ಲಾ ವಿಷಯ ಹೇಳ್ಬಿಟ್ಲಾ? ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮದುವೆ ವಿಷಯ ಮಗಳ ಜೊತೆ, ನಮ್ಮ ಮಗಳ ಜೊತೆ. ತುಂಬಾ ಸಂತೋಷ. ನಮ್ದು ಸಂಪ್ರದಾಯಸ್ಥರ ಕುಟುಂಬ. ಇರೋದು ಒಬ್ಳೇ ಮಗಳು. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆನ ಅದ್ಧೂರಿಯಾಗಿ ಮಾಡ್ಬೇಕು ಅಂತಿದ್ದೀನಿ. ಅದ್ದೂರಿ ಅಂದ್ರೆ ಸೂರ್ಯ ಗ್ರಹದಲ್ಲಿ ನಿಶ್ಚಿತಾರ್ಥ ಮಾಡ್ತೀರಾ? ಮಂಗಳ ಗ್ರಹದಲ್ಲಿ ಮದುವೆ ಮಾಡ್ತೀರಾ? ಚಂದ್ರಗ್ರಹದಲ್ಲಿ ಹನಿಮೂನ್ ಮಾಡಿಸ್ತೀರಾ? ಅಯ್ಯೋಯ್ಯೋ, ಅದೆಲ್ಲ ನಮ್ ಕೈಲಿ ಆಗ್ದಲೇ ಇರೋ ಕೆಲಸ ಅಳಿ. ಅಂದ್ರೆ ಬೇಕು ಅಂದ್ರೆ ಬೆಂಗಳೂರು ಪ್ಯಾಲೇಸ್ ಅಲ್ಲೋ ಮೈಸೂರು ಪ್ಯಾಲೇಸ್ ಅಲ್ಲೋ ಜಾಮ್ ಅನ್ನಂಗ್ ಮುಗಿಸ್ಬಿಡೋಣ. ಏನ್ರಿ ಮಿಸ್ಟರ್ ತಿಪ್ಪೆ, ನನ್ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ರಲ್ಲ. ಸಂಸಾರ ಮಾಡಕ್ ಬೇಕಾಗಿರೋದು ಅದ್ದೂರಿಯಾದ ಮದುವೆ ಅಲ್ಲ, ಪ್ರೀತಿ ತುಂಬಿದ ಹೃದಯ. ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಡಿ. ಲಕ್ಷಕ್ಕೊಂದು ಮಾತು ತಿಳ್ಕೊಳ್ಳೋರ್ಗೆ. ಹಾಗಾದ್ರೆ ನಿಮ್ ಹಿರಿಯರ್ನ ಕರೆಸ್ಬಿಡಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಯಾಕಳಿ ಅಂದ್ರೆ ಏನಾಯ್ತು? ಹಿರಿಯರ್ನ ಕರ್ಕೊಂಡ್ಬನ್ನಿ ಅಂದ್ರಲ್ಲ. ಮುಂಡೆ ಮಗ ನನಗಿದೆ 90 ವಯಸ್ಸು ತಾತ. ಮೊನ್ನೆ ಅಷ್ಟೇ ಟೈಟಾನಿಕ್ ಶಿಪ್ಪಲ್ಲಿ ಮುಳುಗಿ ಸತ್ತೋಗ್ಬಿಟ್ಟ. ಮೊನ್ನೆ ತಾನೇ ಪಿಕ್ಚರ್ ಅಲ್ಲಿ ನೋಡ್ಕೊಂಡ್ ಬಂದಿದ್ನಲ್ಲ ಸಂಗಮ್ ಥಿಯೇಟರ್ ಅಲ್ಲಿ. ಹೋಗ್ಬಿಟ್ರ? ಸಾರಿ, ವೆರಿ ಸಾರಿ. ನಾವು ನಿಮ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿವಿ. ಥ್ಯಾಂಕ್ ಯು. ನನ್ಗಿರೋದು ನೀವೇ ಹಿರಿಯರು,
ನೀವೇ ಏರ್ಪಾಟ್ ಮಾಡಿ. ಯಪ್ಪ ಅಯ್ಯೋ ನೀನ್ ಹೆಂಡತಿ ಹೊಡೆದ ಏಟ್ಗೆ ಕಿವಿ ಪುನಗರ್ಗಿ ಹಳೆ ರೇಡಿಯೋ ತರ ಗುಯ್ ಅಂತದೆ. ಒಟ್ಟಿಗೆ ಏನ್ ತಿಂತಾಳೆ ಮಾವ ಅವಳು? ಪುಕ್ಸಟೆ ಪರವಾಗಿಲ್ಲ ಕಡ್ಲ, ನಿನ್ಗೂ ಯೋಗ ತಿರುಗ್ಬಿಡ್ತು ನನ್ ಮಗನೇ. ಊರಾಗ ಒಳ್ಳೆ ರಾಜ್ ಇದ್ದಂಗಿದ್ವಿ, ಈ ತಿಥಿಗ್ ತರಬೇಕು ಅಂತ ಏಟದಿಂದ ಪ್ಲಾನ್ ಹಾಕಿದ್ದೆ ಮಾವ ನೀನು. ತಗದು ಬಿಟ್ಬಿಟ್ಟೆ ಅಂದ್ರೆ ಏನ್ ಬೋಟೆ ಅಂದ್ರೆ Excuse me. This is my place. ನಿನ್ ಪ್ಲೇಸು Yes. ಏನ್ ಹೆಸರು ಬರ್ದು ಬಿಟ್ಬಿಟ್ಟಿದ್ಯಾ ಇಲ್ಲಿ? ದಿಸ್ ಇಸ್ ಬಾಲ್ಚಂದರ್ ಪ್ಲೇಸ್. This is my Balchandar. ಬಾಲ್ಚಂದರ್? Yes. ಓಹೋ, ಏನೋ ವ್ಯವಹಾರ ಮಾತಾಡ್ತಾ ಇದೀವಿ, ಈಗ ಹೋಗ ಆಮೇಲೆ ಬಾ. Thank you. ನನ್ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಬನ್ರಯ್ಯ ಅಂತ ಕೈ ಮುಗಿದ್ ಕರ್ಕೊಂಡ್ ಬಂದಿದ್ದೆ ತಪ್ಪಾಗೋಯ್ತಾ ಹೇಳು? ಮಗಳ ಅವಳು ಮಾರಿ ಹೆಮ್ಮಾರಿ. ನೋಡು, ನಿನ್ನೇನ್ ಮಾವ ಆ ತ್ರಿಪುರ ಸುಂದರಿನ್ ಮದುವೆ ಆಗ್ತೀನಿ ಅಂತ ಈ ಕುಬೇರ್ ನನ್ನ ಮಗ ಚಾಲೆಂಜ್ ಬೇರೆ. ಅಯ್ಯಪ್ಪ ಅಲ್ಲ, ಏನೋ ಕರಿಯಕ್ ಒಂದ್ ಹೆಸರು ಇರ್ಲಿ ಅಂತ ಅವ್ರ ಅಮ್ಮ ಕುಬೇರ ಅಂತ ಇಟ್ರೆ ಕುಬೇರನ್ ತುಂಡೆ ಅನ್ನಂಗ್ ಆಡ್ತಾನ ಇವನು. ಯಾರು ಕರಿಶಿಲನ? ಇನ್ನೇನ್ ಮತ್ತೆ ಅಲ್ಲ, 1 ವರ್ಷದಾಗೆ 1 ಕೋಟಿ ರೂಪಾಯಿ. ಅಲ್ಲ 1 ಕೋಟಿಗೆ ಎಷ್ಟು ಸೊನ್ನೆ ಆಗ್ತಾರೆ ಅಂತ ಯಾರೋ ಗೊತ್ತಾಯ್ತಾ ನನ್ ಮಗನ್ಗೆ? ಮಾವ ಅವನು ತಪ್ಪಿಲ್ದೆ 1 ಕೋಟಿ ಅಂತ ಬರೀಲಿ, ನಾನೇ ಕೊಟ್ಬಿಡ್ತೀನಿ 1 ಕೋಟಿ ರೂಪಾಯಿ ಅವನಿಗೆ. ಕೊಟ್ರು ಕೊಟ್ಟಿಯಪ್ಪ, ಕಲೆಕ್ಷನ್ ಮೇಲಿಂದ ಚೆನ್ನಾಗಿ ಉದುರುತ್ತಾ ಇದೆ. I am S.I. Saliana from Sondekoppa. ಸೊಂಡೆಕೊಪ್ಪ ವಯರು ಬೋಡಿ. Shut up. ಐ ಸರ್ ಲಂಚ. ಎಸ್ಕೇಪ್ ಆಗ್ಬಿಟ್ರು, ನಾನ್ ಸಿಗಾಕೊಂಡೆ. ಮಿಸ್ಟರ್ ಕುಬೇರ, ದುಡ್ಡು ಮಾಡೋದು ಹೇಗೆ ಅಂತ ಪೇಪರ್ ನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ನೀವು. ಯು ಆರ್ ಎ ಫ್ರಾಡ್, ಯು ಆರ್ ಎ ಚೀಟ್, ಯು ಆರ್ ಅಂಡರ್ ಅರೆಸ್ಟ್. ಅಮ್ಮ ವಾರೆಂಟ್ ಇದೆಯಾ? ವಾರೆಂಟಾ? ಅಯ್ಯೋ ಅಯ್ಯೋ ಅಣ್ಣ ಅಣ್ಣ ಏನಾಯ್ತಣ್ಣ? ಪೊಲೀಸು, ಕ್ಯೂ ಸಿಸ್ಟಮ್, ಜನ. ಹೊಟ್ಟೆ ಹಾರಾಕೊಂಡ್ ಕೂತ್ಕೊಂಡ್ಬಿಟ್ಟವನಲ್ಲ. ಅಯ್ಯೋ ಡಬ್ಬ ಮಾವ, ಅಯ್ಯೋ ದಡಿ ಮಾವ, ದಡಿ ಮಾವ. ಈ ಗೆಟಪ್ ಅಲ್ಲಿ ದರಿದ್ರವಾಗಿ ಯಾಕೆ ಕೂತಿದ್ಯಾ? ಕುಬೇರ 1 ಕೋಟಿ ರೂಪಾಯಿ ತಂದೆ ತರ್ತೀನಿ ಅಂತ ನಿಮ್ಮ ಮತ್ತೆ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟಲ್ಲೂ. ಆ ತಿರುಪತಿ ವೆಂಕಟೇಶ್ವರನ ಧರ್ಮಪತ್ನಿ ಲಕ್ಷ್ಮವ್ವ ಏನಾದ್ರೂ ಯಾವ್ದಾದ್ರು ಸೇಟುಗಳ ಮನೆಗೆ ಉಣ್ಣಕ್ಕೆ ಅಂತ ಬಂದ್ರೆ ಗಾಬಕ್ಕಂತ ಹಿಡಿದು ಒಳಗಡೆ ಹಾಕೊಂಡ್ಬಿಡೋಣ ಅಂತ. ನಮ್ ತಾಯಾಣಗೂ ಇಲ್ಲ. ನೀನ್ ಕುಂತಿರೋ ಗೆಟಪ್ ನೋಡಿದ ತಕ್ಷಣ ಆ ಲಕ್ಷ್ಮೀ ದೇವಿ ಸ್ವಯ್ ಟಪಕ್ ಅಂತ ರಿವರ್ಸ್ ಗೇರಲ್ಲಿ ವಾಪಸ್ ಹೋಗ್ಬಿಡ್ತಾಳೆ. ನಿನ್ನ ಮಕಾನ ಬ್ಲೀಚಿಂಗ್ ಪೌಡರ್ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ರೆಡಿ ಆಗೋಗು. ಏಕೆ ಎಮ್ಮೆ ಸಗಣಿ ಬೇಡವಾ? ಜವಾನ್ ಮಸ್ಕಿದ್ದಂಗೆ ಘಮ್ ಅನ್ನತ್ತೆ. ನಿನ್ ಯೋಗ್ಯತೆಗೆ ತಕ್ಕನಂಗೆ ಹೇಳಿದ್ಯಾ? ತಥಾಸ್ತು. ಹಾಗೆ ಹೋಯ್ತು, ಗೂಬೆ ಬಂತು, ಡೊಮ್ ಡೊಮ್ ಡೊಮ್. ನೀನ್ ಹಿಂಗೆ ಡುಮ್ ಡುಮ್ ಅಂತ ಕುಂತಿದ್ರೆ ನಾಳೆ ಹೆಣ ಹೊರಕ್ಕೂ ನಿನ್ನೆ ಕರೀತಾರೆ. ಅಣ್ಣ ನಿನ್ಗೆ ಯಾಕೆ ಗತಿ ಬಂತಣ್ಣ? ಆ ಕೋಟಿ ಆಸೆನೂ ಬೇಡ, ಆ ಘಾಟಿ ಸವಾಸನೂ ಬೇಡ. ಅವಳ ಮಗಳು, ಅವಳು ಪ್ರೀತಿ ಎಂತದು ಬೇಡ. ಕಾಸ್ಗೊಬ್ಳು ಕೊಸ್ರಗೊಬ್ಳು ಸಿಗ್ತಾಳೆ. ಸಿಗ್ತಾರೆ ಕಣ, ಆದ್ರೆ ನನ್ನ ಐಶ್ವರ್ಯ ಸಿಗೋದಿಲ್ಲ, ಅವಳು ಪ್ರೀತಿ ಸಿಗೋದಿಲ್ಲ. ನೀನ್ ತೋರ್ಸಿದ ಪ್ರೀತಿಗೆ ಅವಳು ಉಗುದುಪ್ಪಾಕಿದ್ ನಾನ್ ನೋಡ್ಲಿಲ್ವಾ? ಅವಳು ಉಗ್ದಿದ್ದು ನನ್ ಪ್ರೀತಿಗಲ್ಲ ಕಣೋ, ನನ್ನ ಮೋಸಕ್ಕೆ. ನಾನ್ ತಪ್ಪು ಮಾಡಿದ್ದೀನಿ ಕಣೋ. ನೀ ತೆಪ್ಪು ಮಾಡಿದ್ಯಾ? ನಿನಗೆ ಬುದ್ಧಿ ಹೇಳಿ ನಾನ್ ತೆಪ್ಪು ಮಾಡ್ತಿದ್ದೀನಿ. ಈ ಜನ್ಮದಾಗ ನೀ ಉದ್ಧಾರ ಆಗಲ್ಲ, ಹೋಗು. ಯಾರೋ ಲಕ್ಷ್ಮಿ ಏಜೆಂಟ್ ಬರ್ತಾವನೆ, ಅವನ್ನ ತಪ್ಪಿಸ್ಕೊಳಕ್ ಬಿಡ್ಬೇಡ. ದಬಕ್ಕಂತ ಕ್ಯಾಚ್ ಹಾಕ್ಬಿಟ್ಟು ಒಳಗಡೆ ಕಳ್ಸು, ನಾನು ರೆಡಿ ಆಗ್ತಾ ಇರ್ತೀನಿ. ಲಕ್ಷ್ಮಿ ಕಳೆ ಐತೆ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ. ಕುಬೇರ ಅಂದ್ರೆ ಅವೇನಾ? ಅವರು ಒಳಗವ್ರೆ. ಅವರು ಶಾನೆ ಯಾರಿಗೂ ಸಿಕ್ಕಕ್ಕೆ ಇಲ್ಲ, ಅವ್ರಿಗೆ ಪುರ್ಸೊತ್ತೇ ಇಲ್ಲ. ಸರಿ. ಇಲ್ಲ ಇಲ್ಲ ಬನ್ನಿ, ಅವರು ಪುರ್ಸೊತ್ತಾಗವ್ರ ಅಂತ ನಾನು ನೋಡ್ಕೊ ಬರ್ತೀನಿ. ನೀವು ಬನ್ನಿ 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 ಬನ್ನಿ, ಕುತ್ಕೊಳ್ಳಿ. ಬನ್ನಿ ಬನ್ನಿ. ಏನು, ನಾನ್ ನಿಮ್ಗೆ ಐಡಿಯಾ ಕೊಟ್ಟಿದ್ಕೆ 2 ಕೋಟಿ ಪ್ರಾಫಿಟ್ ಬಂತ? ಜಸ್ಟ್ ಮಿನಿಟ್. ಹಲೋ, ಯಾರು? ಮುನಿಯಮ್ಮನ? ಯಾರು? ವಿಜಯನಗರ ಜಯಮನ್ ತಂಗಿನ? ಚೆ ನಿಮ್ಮಂತವ್ರಿಗೆಲ್ಲ ಐಡಿಯಾ ಇಡಮ್ಮ ಪನ್ನ. ಕಂಟಿನ್ಯೂ ಮಾಡಿ. ಏನು 2 ಕೋಟಿ ಪ್ರಾಫಿಟ್ ಬಂತ? ನೀವು ನನಗೆ 2 ಲಕ್ಷ ಕಮಿಷನ್ ಕೊಡ್ತಾ ಇದ್ರಾ? ವೆರಿ ಗುಡ್. ಅದ್ ನಿಮ್ ದೊಡ್ಡತನ ಕಣ್ರಿ. ಕುತ್ಕೊಳ್ಳಿ ಕುತ್ಕೊಳ್ಳಿ, ನಿಮ್ ದೊಡ್ಡತನ ಕಣ್ರಿ. ಇರ್ಲಿ, ಈ 10 ರೂಪಾಯಿ 100 ರೂಪಾಯಿ 500 ರುಪೀಸ್ ಡಬ್ಬ ದುಡ್ಡೆಲ್ಲ ಕಳಿಸ್ಬೇಡಿ. ನಮ್ಗೆ ಏನೇನು ಡಾಲರ್ಸ್ಗಳನ್ನ ಕಳಿಸಿ. ಓಕೆ ಓಕೆ, ಕಾಂಟ್ಯಾಕ್ಟ್ ಮಾಡ್ತೀನಿ. ಬಂದ್ ವಿಷಯ ನೀನಾ? ಅಯ್ಯೋ ಕಿತ್ತೋದ್ ನನ್ ಮಗನೇ, ಯಾರೋ ಬಂದ್ರು ಅಂತ ಕಂಬಿ ಇಲ್ದಂಗ್ ರೈಲ್ ಬಿಡ್ತಾ ಇದ್ದಲ್ಲೋ. ಬಂದ್ ವಿಚಾರ? ನೀವ್ ಹೇಳಿದ್ರಲ್ಲ, ಗಿರಾಕಿನ ಅರೆಸ್ಟ್ ಮಾಡಿದೀನಿ, ಒಳಗ್ ಬಿಡ್ಲಾ? ನನ್ನ ಮಗನೇ, ಈ ಸೆಟಪ್ ಮಾಡಿದ್ರೆ ಅಂತವ್ರಿಗೋಸ್ಕರ. ಹೋಗ್ಬೇಕರಿಯೋ ಸರ್. ಬನ್ನಿ 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 ಬನ್ನಿ.
ಇವ್ರೇ ಮನೆ ಆಳ್ರು ಅಲ್ಲ ಐಡಿಯಾ ಕೊಡೋರು ಅಂತ. ಸೈಡ್ ಬಾ ಕುತ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ. ಒಂದು ವಿಚಾರ. ನೀರಲ್ಲಿ ಮುಳುಗಿದವನಿಗೆ ಆ, ಹುಲ್ಲು ಕಡ್ಡಿನೂ ಹಗ್ಗದ ಹಾಕಿ ಕಾಣತ್ತಂತೆ. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನನಗೆ ಕಂಡಿದ್ ಹಾಗೇನೆ. ಐಡಿಯಾ ಕೇಳಕ್ ಮುಂಚೆನೆ ನಮ್ಮನ್ನ ಉಲ್ಕಡ್ಡಿ ಅನ್ಬಿಟ್ರಲ್ಲ, ಸ್ವಲ್ಪ ಫೀಲಿಂಗ್ ಆಗೋಯ್ತು. ಸಾರಿ ನನ್ನ ಕಣ್ಣಿಗೆ ಅದು ಬೆಟ್ಟವಾಗಿ ಕಾಣ್ಲಿ ಅಂತಾನೆ ನನ್ನ ಆಸೆ. ಇದು ಕರೆಕ್ಟ್ ಆಗಿ ಕಚ್ಕೊಂತ. ಒಂದು ವಿಚಾರ. ನಾನೊಬ್ಬ ಟೆಕ್ಸ್ಟೈಲ್ ಮಿಲ್ ಓನರು. ಬಿಸಿನೆಸ್ ಕಾಂಪಿಟಿಷನ್ ಇಂದಾಗಿ ಫ್ಯಾಕ್ಟ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು. ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಂಗ್ಲೆ, ಕಾರು, ಹೆಂಡತಿ ಮೈ ಮೇಲೆ ಒಡವೆ ಎಲ್ಲ ಮಾರ್ಬಿಟ್ಟೆ. ಸಾಲ ಮಾಡಿದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ನಾನು ಮಾಡಿರೋ ಕೋಟ್ಯಾಂತರ ರೂಪಾಯಿ ಸಾಲ ನನ್ನ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ನಿಜಕ್ಕೂ ನನ್ನ ಫ್ಯಾಕ್ಟ್ರಿ ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಮುಚ್ಬಿಡಿ, ಆರಾಮಾಗಿರ್ಬೋದು. ಹಲೋ, ಕರೆದ್ರ ಸ್ವಲ್ಪ ಅದನ್ನ ಕೊಂತೀರಾ? ಟೆಕ್ಸ್ಟೈಲ್ ಅಂದ್ರೆ ಬಟ್ಟೆ ಮಿಲ್ಲು. ನಿಮ್ ಮಿಲ್ಲಲ್ಲಿ ಯಾವ ಬಟ್ಟೆ ತಯಾರಿಸ್ತೀರಾ? ಕಾಟನ್ದು ಬಿಳಿ ಬಟ್ಟೆ. ಎಣದ್ ಬಟ್ಟೆನಾ? ಈ ಕಾಲದಲ್ಲಿ ಎಲ್ಲ ಸಿಲ್ಕು ಪಲ್ಕು ಅಂತ ಓಡಾಡ್ತಿರೋವಾಗ ನಿಮ್ ಎಣದ್ ಬಟ್ಟೆ ಯಾರ್ರೀ ತಗತಾರೆ? ತಗೊಳಾಗೆ ನಾನ್ ಮಾಡ್ತೀನಿ. ನೀವು ನಾನು ಹೇಳ್ದಂಗೆ ಕೇಳ್ತೀರಾ? ನನ್ನ ಫ್ಯಾಕ್ಟ್ರಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾ ಏನ್ ಬೇಕಾದ್ರೂ ಕೇಳ್ತೀನಿ. ಮುಗ್ಸೋಟೆ ಅವಾಗಲೇ ನೀನ್ ಏನ್ ಹೇಳ್ದೆ? ಸಿಲ್ಕು ಪಲ್ಕು ತಗತಾರೆ ಅಂದೆ. ಸಿಲ್ಕು ಪಲ್ಕು. ಮಿಸ್ಟರ್ ಬ್ರಹ್ಮಪ್ಪ, ಈಗ ನಾನ್ ಕೂಡ ಐಡಿಯಾದಿದ್ದ ಆ ಬ್ರಹ್ಮ ಬರ್ದಿರೋ ಹಣೆ ಬರನು ಚೇಂಜ್ ಆಗತ್ತೆ. ಯುವರ್ ಕಿವಿ ಪ್ಲೀಸ್. ಯು ಸೈಡ್ ಪ್ಲೀಸ್. ಎಕ್ಸಲೆಂಟ್ ಎಕ್ಸಲೆಂಟ್. ಎಂಥ ಒಳ್ಳೆ ಐಡಿಯಾ ಕೊಟ್ರಿ. ಇದರಿಂದ ನನ್ನ ಹಣೆ ಬರ ಬದಲಾಗಿ ನಾನು ಸಕ್ಸಸ್ ಆಗೇ ಆಗ್ತೀನಿ. ಥ್ಯಾಂಕ್ ಯು ಸರ್. ತಮ್ಮ ಫೀಸು ಬೇಡಿ. ನಾನ್ ಕೊಟ್ಟ ಐಡಿಯಾ ಇಂದ ನಿಮ್ ಕಷ್ಟ ಎಲ್ಲ ತೀರಿ ನಿಮ್ಮ ಬದುಕು ಆನಂದವಾಗಿದ್ರೆ ನನಗೆ ಅಷ್ಟೇ ಸಾಕು. ಆಹಾ, ಎಂಥ ಒಳ್ಳೆ ಗುಣ ನಿಮ್ಮದು. ನನಗೆ ಒಳ್ಳೆ ಕಾಲ ಬಂದಾಗ ನಾನು ಹೇಗಾರು ಮಾಡಿ ನಿಮ್ಮ ಋಣ ತೀರಿಸ್ತೀನಿ. ಥ್ಯಾಂಕ್ ಯು. ಕಾಫಿಗಾದ್ರೂ ಕಾಸಿಸ್ಕ ಬರ್ತೇನೋ. ಟಾಪ್ ಗೇರ್ ಅಲ್ಲಿ ಬಂದ್ ಲಕ್ಷ್ಮಿನ ರಿವರ್ಸ್ ಗೇರ್ ಅಲ್ಲಿ ಕಳಿಸ್ಬಿಟ್ಟಲ್ಲ, ಇದ್ ನಿನಗ್ ನ್ಯಾಯನಾ? ತಡಿ ಮಾವ, ದುಡ್ಡನ್ನ ನಾವು ಹುಡ್ಕೊಂಡೋಗ್ಬಾರ್ದು, ದುಡ್ಡು ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು. ಅದೇನೋ ಸರಿ, ಅವ್ರಿಗೆ ದುಡ್ಡು ಬರೋದು ಏನೋ ಐಡಿಯಾ ಹೇಳ್ಕೊಟ್ಟಲ್ಲ, ಅದೇನು? ಅಣ್ಣ, ಪ್ರಭಾಕರ್ ಬಹಳ ಫೋನ್ ಮಾಡ್ತಿರ್ತಾರಣ್ಣ. ಯಾರು? ಟೈಗರ್ ಏನಲ್ಲ, ಅಲ್ಲ, LTT. ಆಗ್ಲೇ ದೇಶದಲ್ಲಿ ಯಾರನ್ನ ಉಡಾಯಿಸವ್ರೆ, ಈಗ ನಮ್ಮನ್ನ ಉಡಾಯಿಸಕ? ನೀವ್ LTT ಅವ್ರ? ಬಾಳೆಹಣ್ಣು ಮಂಡಿಯವರು. ಅಯ್ಯೋ, ಮೇಲ್ ಕೂತ್ಕೊಳಪ್ಪ, ಮೀಟರ್ ಆಫ್ ಆಗೋಗ್ಬಿಟ್ಟಿತ್ತು. ಬಂದ್ ವಿಚಾರ. ಅಣ್ಣ, ನನ್ ಬಾಳೆಹಣ್ಣು ವ್ಯಾಪಾರ ಆಗದಲೆ ಒಂದು ತಿಂಗಳಿಂದ ಇದ್ಬದ್ ಬಾಳೆಹಣ್ಣೆಲ್ಲ ಕೊಳ್ತೋಗ್ಬಿಟ್ಟೈತೆ ಅಣ್ಣ. ಸೇಲ್ ಆಗತ್ತಾರ ಏನಾದ್ರೂ ಒಂದು ಐಡಿಯಾ ಕೊಡೋಣ. ದಡಿ ಮಾವ, ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರ್ಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣೇನು? ಬಜಾರ್ನಲ್ಲಿ ಎಂತೆಂತ ಕೇರಳ ಬಾಳೆಹಣ್ಣೆ ವ್ಯಾಪಾರ ಆಗದೆ ಹಂಗೆ ಬಿದ್ದಿರ್ಬೇಕಾದ್ರೆ ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆಹಣ್ಣು ಯಾವ ನನ್ ಮಗ ಕೇಳ್ತಾನೆ? ಹಂಗನ್ಬೇಡಣ್ಣ. ಅಲ್ಲೋಗು. ಅಣ್ಣ, ಈ ಪೊಸಿಷನ್ ಸರಿ ಇಲ್ಲ, ಮೇಲ್ ಕೂತ್ಕೊಳ್ಳಿ. ಈಗ ಹೇಳಿ, ನನ್ ಬಾಳೆಹಣ್ಣಿಗೆ ಒಂದ್ ದಾರಿ ತೋರ್ಸಿ ಅಣ್ಣ. ನಿಮ್ಮ ಬಾಳೆಹಣ್ಣಿಗೆ ಒಂದು ದಾರಿ. ಮಹಾಜನತೆಗೆ ಒಂದು ಸಂತೋಷದ ಸುದ್ದಿ. ಮಹಾಜನತೆಗೆ ಸಂತೋಷದ ಸುದ್ದಿ. ಇಲ್ಲಿ ನೋಡು, ಚಿಕ್ಕ ಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತೆ. ಜಯಕುಮಾರ್, ಇಲ್ಲಿ ನೋಡು, ಚಿಕ್ಕ ಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತಲ್ಲೋ.
ಮಿನಿಸ್ಟ್ರು ಪಿ ಹತ್ರ ಡೌ ಮಾಡು ತೆಗಿ ಬಾಗ್ಲು. ಎಲ್ಲ ನೆಟ್ಗೈತಾ? ಎಲ್ಲಿ ಬಾ ಇಂಗ್ಲಿಷ್ ಸಾಂಗ್ ಆಡ್ಕೊಂಡು ಓ ಫಾಲೋ ಮೀ. ಬಾಡಿಗೆ ನಾಯಿ ಕಡು ಜನರೇಟರ್ ಬಾಯಿ ಹಾಕ್ಬಿಟ್ಟು ಹುಷಾರು. ಅದಕ್ಕೆ ನಿಮ್ಮನ್ ಮುಂದೆ ಬಿಟ್ಟಿರೋದು. ಪಲ್ ನನ್ ಮಗ. ನಮಸ್ಕಾರ. ಒಂದೇ ಒಂದ್ ಬುದ್ಲಿ ಬಿದ್ರೆ 150 ಕೋಟಿ ಅಂದರು. CM ಸೈನೆ ಮಾಡಲ್ಲ ಅಂತಾನೆ. ಪ್ರೈಮ್ ಮಿನಿಸ್ಟರ್ಗೆ ಕೇರ್ ಮಾಡಲ್ಲ ಅಂದ್ರೆ CM ಯಾವ್ದೋ ಲೆಕ್ಕ ನನಗೆ. ನಾನ್ ಹೇಳ್ದೆ ಅಂತ ಹೇಳು ಲಬಕ್ಕತ್ತ ಸೈನ್ ಹೊಡ್ಬಿಡ್ತಾನೆ. ಅಣ್ಣಣ್ಣ ಫೋನ್. ಯಾರು? ಯಾರು? ಜಡಿಯಪ್ಪನ? ಏನ್ರಿ ಚೆನ್ನಾಗಿದ್ದೀರಾ? ನಾನೇನ್ ಮಾಡ್ತಾ ಇದ್ದೀನ ಇಲ್ಲಿ? ಹರಿಕತೆ ಮಾಡ್ತಾ ಇದೀನಿ ರೇ, ಜಾಗಿ ಮಾಡ್ತಾ ಇದೀನಿ ಕಣ್ರಿ. ಏನ್ ಸಮಾಚಾರ? ಸರ್ಕಾರ ಉಳಿಸ್ಬೇಕಾ? ಬೊಲೆ ಜಡಿಯಪ್ಪ ಕಣ್ರಿ ನೀವು. MLAಗಳು ಪರ್ಚೇಸ್ ಮಾಡ್ರಿ. ಏನೋ ಅಜ್ಜನ ಕಿರಿಕ್ ಮಾಡ್ತಾವ್ರ. ಕಿರಿಕ್ ಮಾಡೋರ್ನ ಒಂದ್ ಕೆಲಸ ಮಾಡ್ರಿ, ವಿಜಯನಗರ ಜಯಮ್ಮನ್ ಮನೇಲಿ ಕೂಡಾಕ್ಬಿಡಿ. ಎಲ್ಲ ನನ್ನ ಮಕ್ಕಳು ಸೇನ್ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ದಮ್ಮಯ್ಯ ಅಡ್ಬಿದ್ದೆ. ನಮಸ್ಕಾರ. ಬೈ ಮಿಸ್ಟರ್ ತಿಪ್ಪೆ, ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಡೈಲಿ ಜಾಗಿಂಗ್ ಮಾಡ್ತಾ ಇದೀನಿ ಸರ್. ತಮ್ಮ ತರಹ 40 kg ಕಮ್ಮಿ ಆಗ್ಬಿಟ್ಟಿದೀನಿ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದು, ಕೆಲ್ಸ. ನಮ್ಮ ಟಿಫನ್, ಟರ್ಕಿ, ಮೀಲ್ಸ್, ಮಲೇಷಿಯಾ, ಕಾಫಿ, ಕಂಬೋಡಿಯಾ. ಸಾಧ್ಯವಾದ್ರೆ ರಾತ್ರಿ ಕರ್ನಾಟಕದ ರಾಗಿ ಮುದ್ದೆ, ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ. ಯಾರಿವಳು? ನನ್ನ ಮಗಳು ದಣಿ, ಸ್ವೀಟ್ 20. ಈ ಭಿಕ್ಷುಕನ ಮಗಳು ದಣಿ. ಮಿಸ್ಟರ್ ತಿಪ್ಪೆ, ಎಸ್ ಸರ್. ದೇಶ ವಿದೇಶಗಳಲ್ಲಿ ನಾನು ಬೆಳ್ಳಗಿರೋ ಕರ್ರಗಿರೋ ಫಿಗರ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ, ಆದ್ರೆ ಇವಳು ಸೂಪರ್ ಫಿಗರ್. ಇವಳ ಹೆಸರು ಐಶ್ವರ್ಯ. ಐಶ್ವರ್ಯ. ಮೈ ಮನಸ್ಸು ಎಲ್ಲ ಐಶ್ವರ್ಯನೇ ತುಂಬ್ಕೊಂಡ್ಬಿಟ್ಟಿದ್ಯಾ? ಸೂಪರ್ ಸೂಪರ್. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯ್ತು. ಯಾರು? ಗವರ್ನರ್. ಜಸ್ಟ್ ಎ ಮಿನಿಟ್. ಮಿಸ್ಟರ್ ತಿಪ್ಪೆ, ನಾನು ಆಮೇಲೆ ಸಿಗ್ತೀನಿ. ಬಾ. Okay, sir. ಮಿಸ್ಟರ್ ಗವರ್ನರ್, ಈ ಸರ್ಕಾರ ಉಳಿಸೋ ಮ್ಯಾಟರ್ ಅಲ್ಲಿ ವಿಜಯನಗರ ಜಯಮನ್ ಮನೆ ತಗಲಾಕೊಂಬಿಡಿ, ಮಾತಾಡೋಣ. ಓಕೆ. ಡ್ಯಾಡಿ, ಯಾರಿವ್ರು? ಅಯ್ಯೋ, ಎಂಥ ಮಾತು ಕೇಳ್ಬಿಟ್ಯಮ್ಮ. ನನ್ ಕೇಳ್ದಂಗೆ ಬೇರೆ ಯಾರನ್ನಾರು ಕೇಳ್ಬಿಟ್ಯಾ? ಇವನು ಯಾವ್ದೋ ಸಣ್ಣ ವಿಷಯಕ್ಕೋಸ್ಕರ ಟಾಟಾ ಮಾಡಿ ದೂರ ಇಟ್ಬಿಟ್ಟ. ಬಿರ್ಲಾನ ಮನೆ ಬಾಗ್ಲಲ್ಲೇ ಕಾಯಿಸ್ಬಿಟ್ಟ. ಇವನಿಗೆ ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ. ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ. ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮದುವೆ ಆಗ್ಬೇಕಾದ್ರೆ ಸಾಲ ಕೊಟ್ಟಿರ್ಲಿಲ್ವೇನಮ್ಮ ಕುಬೇರ? ಅವನೇ ಕಣಮ್ಮ ಇವನು. ಇಷ್ಟು ದಿನ ಇವ್ರು ನಿಮ್ ಫ್ರೆಂಡು ಅಂತ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ? ಅಯ್ಯೋ, ನಿಮ್ಮಮ್ಮನ ರೌದ್ರ ಅವತಾರದಲ್ಲಿ ನನ್ಗೆ ಇದನ್ನೆಲ್ಲ ನಿನ್ಗೆ ಹೇಳೋದಿಕ್ಕೆಲ್ಲಮ್ಮ ಪರ್ಮಿಷನ್ ಕೊಡ್ತಾಳೆ. ನನ್ಗೊಂದು ಆಸೆ ಕಂದ. ಏನ್ ಡ್ಯಾಡಿ? ಏನಾದ್ರೂ ಮಾಡಿ ಆ ನನ್ನ ಮಗನ ಕ್ಯಾಚ್ ಮಾಡಿ ನಿನ್ಗೆ ಅವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ, ಆಮೇಲೆ ನೀನು ದಿವಸ ಕಾಫಿನ ಕಾಂಬೋಡಿಯಾದಲ್ಲಿ, ಟಿಫನ್ನ ಟರ್ಕಿಯಲ್ಲಿ, ಮಿಲ್ಸ್ನ ಮಲೇಷಿಯಾದಲ್ಲಿ ಮಾಡಿ ಭಾರತಕ್ಕೆ ಬಂದು ಬೆಚ್ಚಿಗೆ ಮಲಗೋದಲ್ಲಮ್ಮ. ಆ ದೇವ್ರು ನನ್ನ ಆಸೆನ ಯಾವತ್ತಮ್ಮ ನೆರವೇರಿಸ್ತಾನೆ. ಆಹಾ. ನಮಸ್ಕಾರ ಸೌಕಾರರಿಗೆ. ನಮೋ ನಮಃ. ತಿಪ್ಪೇಸ್ವಾಮಿಗಳೇ, ನಾವ್ ಯಾವ ಸೌಕಾರರು, ನೀವು ಯಾವ ಸೌಕಾರರು? ನಮ್ಮೆಲ್ರಿಗಿಂತ ದೊಡ್ಡ ಸೌಕಾರರು ಅಲ್ಲಿದ್ದಾರೆ ನೋಡಿ, ಮುತ್ತತ್ತಿರಾಯರು. ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಲಕ್ಷಕ್ಕೊಂದ್ ಮಾತು, ಕೋಟಿಗೊಂದು ಮಾತು ನನ್ನಪ್ಪನೆ. ಇದನ್ನ ತಿಳ್ಕೊಳ್ಳೋಂತವ್ರು ತಿಳ್ಕೊಂಡ್ರೆ. ನಮಸ್ಕಾರ ಸರ್. ಅರ್ಚನೆ ತಮ್ಮ ಹೆಸರು ತಾನೆ? ಗಣಿ ಕೇಳಿ, ಅವ್ರ ಹೆಸರಲ್ಲಿ ಯಾವ ತರ ಅರ್ಚನೆ ಮಾಡ್ಸವ್ರ? ಪ್ರಪಂಚದಾಗೆ ಎಲ್ರು ಸುಖವಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿ. ಸರಿ ಸರ್.
ಮಂಗಳಾರತಿ ತೊಳಿ ಸ್ವಾಮಿ. ಮೊದಲು ಹಿರಿಯರು ಕುಡಿ. ಆಹಾ ಏನ್ ವಿನಯ ವಿಧೇಯತೆ ಅಬಬಬಬಬಬಬ ಸಂಸ್ಕಾರ ಸಂಸ್ಕಾರ ಅಲ್ಲಿ ಕೊಡಿ. ತಗೊಳ್ಳಿ ಸ್ವಾಮಿ. ಅಣ್ಣ ಒಂದ್ ಹತ್ತು ಐತೆ ಸಾಕ? ದೇವರ ಮುಂದೆ ದುಡ್ಡಿಗೆ ಲೆಕ್ಕ ಇಡಬಾರ್ದು. ಕೊಡೋ ನಾವನು ಕಿತ್ಕೊಳ್ಳೋ ನಾವನು ಹಾಕ್ಬಿಡಿ ಹಾಕ್ಬಿಡಿ. ಎಲ್ಲ 500 ನೋಟ್ಸು. ಅಮ್ಮ, ಅಮ್ಮಯ್ಯ, ಅಪ್ಪಯ್ಯ, ಧರ್ಮಾರೇ ತಾಯಿ ತಂದೆ ಕಾಸೊಂದು ಅಮ್ಮಯ್ಯ. ಪರದೇಶಿ ಪರದೇಶಿ ಜನನೇ. ಕಾಸಿಲ್ದೇ ಇದ್ದಾಗ ಕನ್ನಡ ಹಾಡು, ಕಾಸು ಬಂದ್ರೆ ಹಿಂದಿ ಹಾಡು. ನಿನಗೆ ಎಂಟಾಣಿನೇ ಲಾಯಕ್ಕು ಪರದೇಸಿ. ಅಮ್ಮಯ್ಯ, ಅಪ್ಪಯ್ಯ. ಯಾರಪ್ಪ ಇದು? ಬರಗಾಲದಲ್ಲಿ ಮಳೆ ಬಂದಂಗ್ ಬರ್ತಾವನಲ್ಲಪ್ಪ. ಬರೋ ಸ್ಟೈಲ್ ನೋಡಿದ್ರೆ ಪ್ರೊಡ್ಯೂಸರ್ ಚಿನ್ನಪ್ಪ ದೇವ್ರ ಮಗ ಇದ್ದಂಗ ಅವನಲ್ಲ. ಮನಿ ನಮ್ಗೆ ಏನ್ ಮಾಡಿಸ್ದಂಗೈತೆ. ನಿಮ್ ಐಡಿಯಾ ಗ್ಯಾರಂಟಿ ಪಾಸ್ ಆಯ್ತು. ವಾಂಗೋ ವಾಂಗೋ ರಾಂಡಿ ರಾಂಡಿ ವಾಂಗೋ ಬನ್ನಿ ಬನ್ನಿ. ಹಾವ್ಜಿ ಹಾವ್ಜಿ ಬೈಟೋಜಿ ಬೈಟೋಜಿ. ತಮಿಳ, ತೆಲುಗ, ಹಿಂದಿನ, ಮರಾಠಿನ, ಫ್ರೆಂಚ, ಇಂಗ್ಲಿಷ, ಕನ್ನಡನ, ಕೊಂಕಣಿನ. ಸರ್ ನೀವು ಯಾವ್ದಾರ ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಯಾಕೆ ಹೆಸರು ಇಷ್ಟುದ್ದ ಸ್ಪೀಡ್ ಆಗಿ ಹೇಳ್ಬಿಟ್ರಲ್ಲ ಅದಕ್ಕೆ. ಇನ್ನೂ ಸ್ಪೀಡ್ ಆಗಿದ್ದೆ ಸರ್. ಹಾ. ಸಿನಿಮಾ ಹುಚ್ಚಿಡ್ದು ಊರೂರು ಗಲ್ಗಲ್ಲಿ ತಿರುಗಿ ವೋಲ್ಟೇಜ್ ಡ್ರಾಪ್ ಆಗಿ ಇದಕ್ಕೂ ನಾರ್ಮಲ್ ಆಗಿ ಇಲ್ಲಿ ಬಂದ್ ಮ್ಯಾನೇಜರ್ ಕೆಲಸ ಸೇರ್ಕೊಂಡ್ಬಿಟ್ಟೆ. ಅಮ್ಮ ತಾಯಿ ಅನ್ನಕ್ ಮುಂಚೆ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ರಾ? ಅಂದಂಗೆ ನೀವು ಗಲ್ಲಿ ಪಲ್ಲಿ ಸುತ್ತಿದ್ ಯಾಕೆ? ಹೀರೋ ಆಗಕ್ಕೆ ಏ ನಿಮ್ ಮಕ್ಕನ್ ಕನ್ನಡಿ ಹಳ್ಳಾಗ ನೋಡ್ಕೊಂಡಿದ್ದೀರೇನ್ರಿ? ಕನ್ನಡಿ ಹಳ್ಳೆ ಒಡ ಚೂರ್ ಚೂರ್ ಆಗ್ಬಿಡ್ತದೆ. ಕಿರಿಯನ್ ಗತಿ ಏನ್ರಿ? ಸರ್ ಏನು ಯಾವ ಆಂಗಲ್ ನ ನೋಡಿದ್ರು ನಮ್ಮ ನವರಸ ನಾಯಕ ಜಗ್ಗೇಶ್ ಇದ್ದಂಗಿದ್ದೀರಾ ಸರ್. ಜಾಸ್ತಿ ರೈಲ್ ಬಿಡ್ಬೇಡಿ, ನಾವು ನಂಬೋದಿಲ್ಲ. ದಯವಿಟ್ಟು ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ಮನೆ ಬಗ್ಗೆ ಹೇಳ್ತೀರಾ? ಬನ್ನಿ ಸರ್, ಬಲಗಾಲಿಟ್ಟು ಬನ್ನಿ ಸರ್. ಬಲ್ಗಾಲ ಇಟ್ಟು ಬರೋಕೆ ನಾನು ನಿಮ್ಮ ಮನೆ ಸೊಸೆ ಅಲ್ಲ, ಈ ಎಡಗಾಲ ಇಟ್ಟು ಬರ್ತೀನಿ. ಸರ್ ಸೂಪರ್ ಹೌಸ್ ಸರ್. ಫ್ಯಾಮಿಲಿ ಸಾಂಗ್ಗೆ ಹಾಲ್ ಇದೆ, ರೊಮ್ಯಾನ್ಸ್ ಡುಯೆಟ್ಗೆ ಬೆಡ್ರೂಮ್ ಇದೆ, ಪೆತಾಸ್ಗೆ ಟೆರೆಸ್ ಇದೆ, ಲವ್ ಮಾಡಕ್ಕೆ ಲಾನ್ ಇದೆ ಸರ್, ಫೈಟ್ ಮಾಡಕ್ಕೆ ಚೆಲ್ಲರ್ ಇದೆ. ಇನ್ನೇನ್ ಲೆಕ್ಕ ಸರ್? ನಿಮ್ಮ ಹತ್ರ ತುಂಬಾ ಏನೇನೋ ಇದೆ. ವರ್ಷಕ್ಕೆ ಬಾಡಿಗೆ ಎಷ್ಟು? ಥು, ವರ್ಷಕ್ಕೆ ಇದೇನ್ ರೆಂಟ್ ಕಂಟ್ರೋಲ್ ಮನೆನಾ? ತಿಂಗಳಿಗೆ ವರ್ಷಕ್ಕೆ ಕಾಸ್ಟ್ ಶೀಟ್ ಲೆಕ್ಕ ಸರ್. ಶೂಟಿಂಗ್ ಮನೆ ಸರ್. ಈ ಮನೆಯಲ್ಲಿ 38 ಫಿಲ್ಮ್ ಶೂಟಿಂಗ್ ಆಗಿದೆ. 20 50 ಡೇಸ್, 10 100 ಡೇಸ್, 5 ಸಿಲ್ವರ್ ಜುಬ್ಲಿ, 3 ಗೋಲ್ಡನ್ ಜುಬ್ಲಿ ಸರ್. ಯಾರು ನಮ್ಗೆ ಈ ಜುಬ್ಲಿ ಪಬ್ಲಿ ಏನು ಬೇಡ. ತಿಂಗಳಿಗೆ ಎಷ್ಟು ಬಾಡಿಗೆ ಹೇಳಿ, ಇಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಯ್ತೀನಿ. ಹಾಗೆ ಮಾಡ್ಬಿಡ್ಬೇಡಿ. 6 ತಿಂಗಳಿಂದ ಶೂಟಿಂಗ್ ಇಲ್ದೆ ತಲೆಯೆಲ್ಲ ಚಿಟ್ಟಿಡ್ಬಿಟ್ಟೈತೆ. ಸೇಟು ಬೇರೆ ಸಂಬಳ ಕೊಟ್ಟಿಲ್ಲ. ಸರಿ ನಿಮ್ಗೆ ಅಂತ 30,000 ಕೊಟ್ಬಿಡಿ. ಅಣ್ಣ 30 ಅಂತೆ. ಒಟ್ಟು ಬಿಡ. ಅಯ್ಯೋ ಅಣ್ಣ, ಹಳ್ಳಿಲಿ 8 ಕಂಬು ತೊಟ್ಟಿ ಮನೆ ಹೌದಲ್ವಾ? ಹೆಚ್ಚು ಕಮ್ಮಿ ಮಾಡ್ಕೋ. ಅದು ಒಂದ್ 20 ಕೊಡ್ತೀವಿ. ಕೊಟ್ಬಿಡಿ, ಅಡ್ವಾನ್ಸ್ ಕೊಟ್ಬಿಡಿ. ಈಗ ಒಂದ್ 10 ಇಟ್ಕೊಳ್ಳಿ, ನಾಳೆ 10 ಕೊಟ್ಬಿಟ್ಟು ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಮೆಲ್ಲಿಗೆ ಪಂಚೆ ಬಿಚ್ಕೊಂಡ್ಬಿಟ್ಟತು. ಕಾಚೆ ಹಾಕಿಲ್ಲ.